ಇವತ್ತು ಮತ್ತೆ ನಾಳೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಬಜೆಟ್ ಮಂಡನೆ ಆಗುತ್ತೆ. ಅದರಲ್ಲೂ ಕೂಡ 5 ಪಾಲಿಕೆಗಳ ಬಜೆಟ್ ಮಂಡನೆ ಆಗಲಿದೆ. ಬಿಬಿಎಂಪಿ ವಿಭಜನೆ ಆಗಿ ಜಿಬಿಎ ಆದ ಬಳಿಕ ಇದು ಮೊದಲನೇ ಬಜೆಟ್. ಈ ಹಿಂದೆ ಬಿಬಿಎಂಪಿ ಇತ್ತು, ಅದಾದ ನಂತರ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿ ಬದಲಾಯಿತು. ಅದಾದ ನಂತರ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಂದ ನಂತರ ಇದೀಗ ಮೊದಲನೇ ಬಜೆಟ್ ಇವತ್ತು ಹಾಗೂ ನಾಳೆ ಮಂಡನೆ ಆಗುತ್ತೆ. ಜಿಬಿಎ ವ್ಯಾಪ್ತಿಯ ಪಂಚಪಾಲಿಕೆಗಳ ಬಜೆಟ್ ಮಂಡನೆ ಆಗುತ್ತೆ. ಪೂರ್ವ ನಗರ ಪಾಲಿಕೆಯಿಂದ 3,889 ಕೋಟಿ ಗಾತ್ರ ಬಜೆಟ್ ಮಂಡನೆ. 5 ಪಾಲಿಕೆಗಳ ಪೈಕಿ ಇಂದು 2 ಪಾಲಿಕೆಗಳ ಬಜೆಟ್ ಮಂಡನೆ ಆಗುತ್ತೆ. ಇನ್ನುಳಿದಂತೆ 50 ವಾರ್ಡ್ಗಳನ್ನು ಹೊಂದಿರುವಂತಹ ಬೆಂಗಳೂರು ಪೂರ್ವ ನಗರ ಪಾಲಿಕೆ ವೈಟ್ಫೀಲ್ಡ್ ಮುಖ್ಯ ರಸ್ತೆಯ ಎಂಎಲ್ಆರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಇದೀಗ ಮಂಡನೆ ಆಗುತ್ತೆ. ಐವತ್ತು ವಾರ್ಡ್ಗಳನ್ನು ಹೊಂದಿರುವಂತಹ ಬೆಂಗಳೂರು ಪೂರ್ವ ನಗರ ಪಾಲಿಕೆ ವೈಟ್ಫೀಲ್ಡ್ ಮುಖ್ಯ ರಸ್ತೆಯ ಎಂಎಲ್ಆರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಇವತ್ತು ಹಾಗೂ ನಾಳೆ 2 ದಿನ ಜಿಬಿಎ ಬಜೆಟ್ ಮಂಡನೆ ಮಾಡಲಿದೆ. 3,889 ಕೋಟಿ ಗಾತ್ರದ ಬಜೆಟ್ ಇದು. ಸಿಬ್ಬಂದಿ ವೆಚ್ಚ ಇಲ್ಲಿ 302 ಕೋಟಿ ರೂಪಾಯಿ, ಆಡಳಿತ ವೆಚ್ಚ 82 ಕೋಟಿ, ಕಸ ತ್ಯಾಜ್ಯ ವಿಲೇವಾರಿ 300 ಕೋಟಿ, ಕಾರ್ಯಾಚರಣೆ ನಿರ್ವಹಣೆ ವೆಚ್ಚ 342 ಕೋಟಿ, ಆರೋಗ್ಯ ಶಿಕ್ಷಣ ಹಾಗೂ ಕಲ್ಯಾಣ ಇಲಾಖೆಗೆ 267 ಕೋಟಿ, ಸಾರ್ವಜನಿಕ ಅಭಿವೃದ್ಧಿ ಕಾಮಗಾರಿಗೋಸ್ಕರ 2,400 ಕೋಟಿ, ಸಾಲ ಮರುಪಾವತಿ 193 ಕೋಟಿ, ಒಟ್ಟು 3,889 ಕೋಟಿ ರೂಪಾಯಿಯ ಬಜೆಟ್. 27ನೇ ಸಾಲಿನಲ್ಲಿ ಸದರಿ ಕೋಶದ ನಿರ್ವಹಣೆಗಾಗಿ 4.5 ಕೋಟಿಗಳನ್ನು ಕಾಯ್ದಿರಿಸಲಾಗಿದೆ. ಪಾಲಿಕೆಯ ಎಲ್ಲ ವಿಭಾಗಗಳಲ್ಲಿ ಇ ಆಫೀಸ್ ತಂತ್ರಾಂಶದ ಮೂಲಕ ಕಡತಗಳನ್ನು ಮಂಡಿಸಲು ಕ್ರಮ ವಹಿಸಲಾಗುವುದು. ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು 1,605 ಪೌರ ಕಾರ್ಮಿಕರು ಪ್ರತಿದಿನ ಅವಿರತವಾಗಿ ಶ್ರಮಿಸುತ್ತಿದ್ದು, ಸದರಿಯವರಿಗೆ ಆರೋಗ್ಯ ಮತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಪಾಲಿಕೆ ವತಿಯಿಂದ ಕ್ರಮ ಕೈಗೊಳ್ಳಲಾಗಿದೆ. 27ನೇ ಸಾಲಿನಲ್ಲಿ ಸದರಿ ಕೋಶದ ನಿರ್ವಹಣೆಗಾಗಿ 4.5 ಕೋಟಿಗಳನ್ನು ಕಾಯ್ದಿರಿಸಲಾಗಿದೆ. ಪಾಲಿಕೆಯ ಎಲ್ಲ ವಿಭಾಗಗಳಲ್ಲಿ ಇ ಆಫೀಸ್ ತಂತ್ರಾಂಶದ ಮೂಲಕ ಕಡತಗಳನ್ನು ಮಂಡಿಸಲು ಕ್ರಮ ವಹಿಸಲಾಗುವುದು. ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು 1,605 ಪೌರ ಕಾರ್ಮಿಕರು ಪ್ರತಿದಿನ ಅವಿರತವಾಗಿ ಶ್ರಮಿಸುತ್ತಿದ್ದು, ಸದರಿಯವರಿಗೆ ಆರೋಗ್ಯ ಮತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಪಾಲಿಕೆ ವತಿಯಿಂದ ಕ್ರಮ ಕೈಗೊಳ್ಳಲಾಗಿದೆ. 27ನೇ ಸಾಲಿನಲ್ಲಿ ಸದರಿ ಕೋಶದ ನಿರ್ವಹಣೆಗಾಗಿ 4.5 ಕೋಟಿಗಳನ್ನು ಕಾಯ್ದಿರಿಸಲಾಗಿದೆ. ಪಾಲಿಕೆಯ ಎಲ್ಲ ವಿಭಾಗಗಳಲ್ಲಿ ಹೀಗೆ ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ಅವರ ನೇತೃತ್ವದಲ್ಲಿ ಬಜೆಟ್ ಮಂಡನೆ ಆಗುತ್ತೆ ಇವತ್ತು ಹಾಗೂ ನಾಳೆ. ಇನ್ನು ಇಲ್ಲಿ ಕೆಲವೊಂದು ಮಾಹಿತಿಯನ್ನ ಕೊಡಲಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಯಾವ ಇಲಾಖೆಗೆ ಯಾವ್ಯಾವ ಎಷ್ಟು ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ, ಅದರಲ್ಲೂ ಯಾವ ಕಾರ್ಯಾಚರಣೆಗೆ, ಅದರಲ್ಲೂ ಕೂಡ ಕಸ ವಿಲೇವಾರಿ ಇರ್ಬೋದು, ಸಿಬ್ಬಂದಿ ವೆಚ್ಚ ಇರ್ಬೋದು, ಆಡಳಿತ ವೆಚ್ಚ ಇರ್ಬೋದು, ಎಲ್ಲವೂ ಕೂಡ ಯಾವ್ಯಾವುದಕ್ಕೆ ಎಷ್ಟನ್ನ ಇವರು ಮೀಸಲಿಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಒಂದು ಬಜೆಟ್ ಮಂಡನೆಯಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ಇವತ್ತು 2 ಪಾಲಿಕೆಗಳಿಗೆ ಬಜೆಟ್ ಮಂಡನೆ ಆಗುತ್ತೆ, ನಾಳೆ 3 ಪಾಲಿಕೆಗಳಿಗೆ ಬಜೆಟ್ ಮಂಡನೆ ಆಗುತ್ತೆ. ಟೋಟಲ್ ಪಂಚಪಾಲಿಕೆಗಳ ಲೆಕ್ಕಾಚಾರ ಇದು. ಅದರಲ್ಲೂ ಕೂಡ ಈ ಹಿಂದೆ ಏನು ಬಿಬಿಎಂಪಿ ಇತ್ತು, ಬಿಬಿಎಂಪಿ ಹೋಗಿ ಅದಾದ ನಂತರ ಜಿಬಿಎ ಆಯಿತು, ಗ್ರೇಟರ್ ಬೆಂಗಳೂರು ಅಥಾರಿಟಿ, ಅದಾದ ನಂತರ ಇದು ಮೊದಲನೇ ಬಜೆಟ್. ಅದರಲ್ಲೂ ಕೂಡ ಮಹೇಶ್ವರ ರಾವ್ ಅವರ ನೇತೃತ್ವದ ಬಜೆಟ್ ಇದು. ಹಾಗಾಗಿ ನಿನ್ನೆಯೂ ಕೂಡ ಬಹಳಷ್ಟು ಸಭೆಗಳನ್ನ ಮಾಡಿದ್ದಾರೆ, ಅಧಿಕಾರಿಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಯಾವುದಕ್ಕೆ ಎಷ್ಟು ಆದ್ಯತೆ ಕೊಡಬೇಕು, ಬೆಂಗಳೂರು ಅಭಿವೃದ್ಧಿಗೆ ಎಷ್ಟೆಲ್ಲ ಇವರು ಅನುದಾನವನ್ನ ಕೊಡಬೇಕಾಗುತ್ತೆ ಅಂತ ಹೇಳಿ. ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರಿನ ದೊಡ್ಡ ತಲೆನೋವು, ದೊಡ್ಡ ಸಮಸ್ಯೆ ಅಂತಂದ್ರೆ ಕಸ ತ್ಯಾಜ್ಯ ವಿಲೇವಾರಿ. ಇದಕ್ಕೆ 300 ಕೋಟಿ ಇಲ್ಲಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆ ನಿರ್ವಹಣೆ ವೆಚ್ಚ ಇರ್ಬೋದು, ಆರೋಗ್ಯ ಶಿಕ್ಷಣ ಮತ್ತು ಕಲ್ಯಾಣ ಇರ್ಬೋದು, ಸಾರ್ವಜನಿಕ ಅಭಿವೃದ್ಧಿ ಕಾಮಗಾರಿ ಇರ್ಬೋದು, ಹೀಗೆ ಎಲ್ಲದಕ್ಕೂ ಕೂಡ ಕೆಲವೊಂದು ಬಜೆಟ್ ಮಂಡನೆಯಲ್ಲಿ ಎಲ್ಲಾ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ಇವತ್ತು ಹಾಗೂ ನಾಳೆ 2 ದಿನ ಈ ಒಂದು ಬಜೆಟ್ ಮಂಡನೆ ಆಗುತ್ತೆ. ಸದರಿ ಕೋಶದ ನಿರ್ವಹಣೆಗಾಗಿ 4.5 ಕೋಟಿಗಳನ್ನು ಕಾಯ್ದಿರಿಸಲಾಗಿದೆ. ಪಾಲಿಕೆಯ ಎಲ್ಲ ವಿಭಾಗಗಳಲ್ಲಿ ಇ ಆಫೀಸ್ ತಂತ್ರಾಂಶದ ಮೂಲಕ ಮೀಟರ್ ಉದ್ದದ ರಸ್ತೆ ನಿರ್ಮಾಣವನ್ನು ಕೈಗೊಳ್ಳಲಾಗುವುದು. ಮಾರ್ಗ, ಬಾಗಮನೆ ಟೆಕ್ ಪಾರ್ಕ್, ಸೀತಾರಾಮಪಾಳ್ಯ, ಮೆಟ್ರೋ ನಿಲ್ದಾಣ, ಬ್ರಿಗೇಡ್, ಲೇಕ್ ಫ್ರಂಟ್, ಕೆಐಡಿಬಿ ರಸ್ತೆ. ಬೆಳತೂರು ಮುಖ್ಯ ರಸ್ತೆಗೆ ಸಂಬಂಧಿಸಿದಂತೆ SH 35ರಿಂದ
ಮೇಡಹಳ್ಳಿ ರಸ್ತೆವರೆಗೆ ಅಂದಾಜು 7 ಕಿಲೋಮೀಟರ್ ಉದ್ದದ ರಸ್ತೆಯ ಅಗಲೀಕರಣದ ಕಾಮಗಾರಿಯನ್ನ ಕೈಗೊಳ್ಳಲಾಗುವುದು. ಮಾರ್ಗ ಕುಂಬೇನ ಅಗ್ರಹಾರ, ಕುರುಡು ಸೊನ್ನೇನಹಳ್ಳಿ, ಸೀಗೆಹಳ್ಳಿ. ನಲ್ಲೂರಹಳ್ಳಿಯಲ್ಲಿ ಮುಖ್ಯ ರಸ್ತೆಗೆ ಸಂಬಂಧಿಸಿದಂತೆ OAR ರಸ್ತೆಯಿಂದ ITPL ಮುಖ್ಯ ರಸ್ತೆಯವರೆಗೆ ಅಂದಾಜು 8.5 ಕಿಲೋಮೀಟರ್ ಉದ್ದದ ರಸ್ತೆಯ ಅಗಲೀಕರಣದ ಕಾಮಗಾರಿಯನ್ನ ಕೈಗೊಳ್ಳಲಾಗುವುದು. ಮಾರ್ಗ ನಲ್ಲೂರಹಳ್ಳಿ KIDB ಪ್ರದೇಶ. ವೈಟ್ ಫೀಲ್ಡ್ ಮುಖ್ಯ ರಸ್ತೆಗೆ ಸಂಬಂಧಿಸಿದಂತೆ ವರ್ತೂರು ಮುಖ್ಯ ರಸ್ತೆಯಿಂದ ಕಾಡುಗೋಡಿ ರಸ್ತೆವರೆಗೆ ಅಂದಾಜು 5.5 ಕಿಲೋಮೀಟರ್